ಧರ್ಮ ದೇಗುಲ ದರ್ಶನ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಹಬ್ಬ ನಿಮ್ಮೆಲ್ಲರ ಬದುಕಿನಲ್ಲಿ ಸಂತೋಷವನ್ನೇ ತುಂಬಲಿ ಅಂತ ಆಶಿಸ್ತಾ ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಮನುಷ್ಯನ ಸಂಕಷ್ಟಗಳನ್ನ ದೂರ ಮಾಡೋಕೆ ಅಂತಾನೆ ಜನ್ಮವೆತ್ತಿದ ಪುಣ್ಯ ಪುರುಷ ಆಯ್ತ. ಶಿವನ ಅಂಶವಾಗಿರೋ ಈ ದೇವನನ್ನ ಮನಸ್ಸಿನಲ್ಲಿ ಸ್ಮರಿಸಿದ್ರೂ ಸಾಕು, ನಮ್ಮ ಬದುಕಿನ ಭವಣೆಗಳೆಲ್ಲ ದೂರವಾಗುತ್ತೆ. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಮಲೆ ಮಹದೇಶ್ವರ ಸ್ವಾಮಿಯನ್ನ ದರ್ಶನ ಮಾಡಿ ಪುನೀತರಾಗೋಣ. ಈ ಕ್ಷೇತ್ರಕ್ಕೆ ಹೋದರೆ ನಮ್ಮ ಮನಸ್ಸಿನ ಅಹಂಕಾರವೆಲ್ಲ ಭಗವಂತನ ದಿವ್ಯ ರೂಪದೆದುರು ಕರಗಿ ಹೋಗುತ್ತೆ. 77 ಬೆಟ್ಟಗಳ ಮಧ್ಯೆ ನೆಲೆ ನಿಂತ ಈ ಸ್ವಾಮಿಯನ್ನ ದರ್ಶನ ಮಾಡಿದ್ರೆ ಬದುಕು ಸಾಕ್ಷಾತ್ಕಾರವಾದಂತೆ. ಉಗೆ ಉಗೆ ಮಾದಪ್ಪ ಎಂದು ಭಕ್ತಿಯಿಂದ ಹೇಳಿದ್ರೆ ಸಾಕು, ಈ ಸ್ವಾಮಿ ಸಂತುಷ್ಟನಾಗ್ತಾನೆ. ಇಲ್ಲಿನ ಮಹದೇಶ್ವರನ ಮೂರ್ತಿಯು ಸ್ವಯಂಭೂ ಲಿಂಗವಾಗಿದ್ದು ಸುಮಾರು 600 ವರ್ಷಗಳ ಹಿಂದೆ ಮಹದೇಶ್ವರ ಸ್ವಾಮಿಯು ಈ ಕ್ಷೇತ್ರಕ್ಕೆ ಬಂದು ತಪಸ್ಸು ಮಾಡಲು ಪ್ರಾರಂಭಿಸಿ ಇಂದಿಗೂ ಕೂಡ ದೇವಾಲಯದ ಗರ್ಭಗುಡಿಯಲ್ಲಿ ಲಿಂಗ ಸ್ವರೂಪಿಯಾಗಿದ್ದುಕೊಂಡೇ ತಮ್ಮ ತಪಸ್ಸನ್ನ ಮುಂದುವರಿಸ್ತಾ ಇದ್ದಾರೆ ಎನ್ನುವುದು ಇಲ್ಲಿ ಬರುವ ಭಕ್ತರ ಅಚಲವಾದ ನಂಬಿಕೆಯಾಗಿದೆ. ಸಂತಾನ ಸಮಸ್ಯೆ, ವ್ಯಾಪಾರ ವ್ಯವಹಾರ ಸಮಸ್ಯೆ, ಆರ್ಥಿಕ ಸಮಸ್ಯೆ, ವೈವಾಹಿಕ ಸಮಸ್ಯೆ, ಅನಾರೋಗ್ಯ ಸಮಸ್ಯೆ, ಮಾನಸಿಕ ಸಮಸ್ಯೆ, ಹೀಗೆ ಜೀವನದಲ್ಲಿ ಬರುವ ನಾನಾ ಸಮಸ್ಯೆಗಳಿಗೆ ಈ ಮಾದಪ್ಪ ಪರಿಹಾರವನ್ನ ನೀಡ್ತಾನೆ. ಇಲ್ಲಿನ ಪರಮೇಶ್ವರ ಸ್ವಾಮಿಗೆ ತಿಂಗಳ ಸೇವೆ ಮಾಡ್ತೀವಿ ಅಂತ ಹರಕೆ ಹೊತ್ಕೊಂಡ್ರೆ ನಮ್ಮ ಸಮಸ್ಯೆಗಳೆಲ್ಲ ಈ ಪರಮಾತ್ಮನ ಅನುಗ್ರಹದಿಂದ ದೂರವಾಗುತ್ತೆ. ಪ್ರತಿ ತಿಂಗಳ ಅಮಾವಾಸ್ಯೆಯಂದು ತಪ್ಪದೆ ಇಲ್ಲಿಗೆ ಬಂದು ದೇವರನ್ನ ದರ್ಶನ ಮಾಡುವ ಸೇವೆಗೆ ತಿಂಗಳ ಸೇವೆ ಎಂದು ಹೇಳಲಾಗುತ್ತೆ. ಅಮಾವಾಸ್ಯೆಯ ಹಿಂದಿನ ದಿನವೇ ಬೆಟ್ಟಕ್ಕೆ ಬಂದು ದೇವಸ್ಥಾನದಲ್ಲಿ ಉಳಿದುಕೊಂಡು ಮರುದಿನ ಶುಚಿಭೂತರಾಗಿ ದೇವಾಲಯದಲ್ಲಿ ನೆಲೆ ನಿಂತ ಮಹಾದೇವ ಸ್ವಾಮಿಯನ್ನ ದರ್ಶನ ಮಾಡಿದ್ರೆ ನಮ್ಮ ಎಲ್ಲಾ ಸಮಸ್ಯೆಗಳಿಗೂ ಮುಕ್ತಿ ನೀಡ್ತಾನೆ ಕರುಣಾಮಯಿಯಾದ ಈ ಮಾದಪ್ಪ ಸ್ವಾಮಿ. ಹೀಗಾಗಿ ಪ್ರತಿ ಅಮಾವಾಸ್ಯೆಯಂದು ಸಾವಿರಾರು ಜನ ಇಲ್ಲಿಗೆ ಬಂದು ದೇವರಿಗೆ ತಿಂಗಳ ಸೇವೆ ಮಾಡಿಸಿ ಮಾದಪ್ಪನ ಪಾದಕ್ಕೆ ಉಗೆ ಉಗೆ ಎನ್ನುತ್ತಾರೆ. ದುಷ್ಟರ ದಮನಕ್ಕಾಗಿ ಶಿವನ ಪ್ರತಿರೂಪವಾಗಿ ನೆಲೆಸಿದ ಮಹದೇಶ್ವರರು ಶ್ರೀಶೈಲ ಮಲ್ಲಿಕಾರ್ಜುನನ ಸನ್ನಿಧಿಯಿಂದ ತಪಸ್ಸನ್ನಾಚರಿಸುವ ಸಲುವಾಗಿ ಸುತ್ತೂರು ಹಾಗೂ ಕುಂತೂರು ಮಠಗಳ ಮಾರ್ಗವಾಗಿ ಇಲ್ಲಿನ ಬೆಟ್ಟಗಳ ಮಧ್ಯೆ ಬಂದು ದೀರ್ಘವಾದ ತಪಸ್ಸನ್ನಾಚರಿಸುತ್ತಾರೆ. ಹುಲಿಯನ್ನ ವಾಹನವಾಗಿಸಿಕೊಂಡು ಈ ಕಾಡಿನಲ್ಲಿ ನೆಲೆ ನಿಂತ ಗಿರಿ ಜನರನ್ನ ಮಹದೇಶ್ವರನು ರಾಕ್ಷಸರಿಂದ ಕಾಪಾಡಿದರು ಎಂದು ಇಲ್ಲಿನ ಜಾನಪದ ಕಥೆಗಳು ಹೇಳುತ್ತವೆ. ಇಲ್ಲಿನ 77 ಬೆಟ್ಟಗಳಲ್ಲಿ ಪ್ರಮುಖವಾಗಿ ಆನೆಮಲೆ, ಜೇನುಮಲೆ, ಕಾನುಮಲೆ, ಪಚ್ಚೆಮಲೆ, ಪವಳಮಲೆ, ಪೊನ್ನಾಚಿ ಮಲೆ, ಕೊಂಗುಮಲೆ ಬೆಟ್ಟಗಳು ಪ್ರಸಿದ್ಧಿಯಾಗಿವೆ. ಮಾದಪ್ಪ ನೆಲೆಸಿರುವ ಈ ಕ್ಷೇತ್ರದಲ್ಲಿ ಮಹಾಲಯ ಅಮಾವಾಸ್ಯೆಯನ್ನ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದ್ದು ಈ ದಿನ ದೇವರಿಗೆ ಎಣ್ಣೆ ಮಜ್ಜನ ಅಭಿಷೇಕ ಸೇವೆ ಮಾಡಲಾಗುತ್ತೆ. ಪ್ರತಿ ವರ್ಷ ಶಿವರಾತ್ರಿ, ದೀಪಾವಳಿ, ನವರಾತ್ರಿ, ಕಾರ್ತಿಕ ಸೋಮವಾರದಂದು ಇಲ್ಲಿ ಜಾತ್ರಾ ಮಹೋತ್ಸವ, ಹಾಲುರವೆ ಉತ್ಸವ, ತೆಪ್ಪೋತ್ಸವ ಕಾರ್ಯಕ್ರಮಗಳನ್ನು ಆಚರಿಸಲಾಗುತ್ತೆ. ಪ್ರತಿ ವರ್ಷ ಯುಗಾದಿಯಂದು ದೇವರ ಜಾತ್ರಾ ರಥೋತ್ಸವವನ್ನ ನಡೆಸಲಾಗುತ್ತೆ. ಈ ದಿನ ದೇವರಿಗೆ ರುದ್ರಾಭಿಷೇಕ, ಬೆಲ್ವಾರ್ಚನೆ, ಪಂಚಾಮೃತ ಅಭಿಷೇಕ, ಹುಲಿ ವಾಹನ ಉತ್ಸವ, ಬೆಳ್ಳಿ ಕಿರೀಟೋತ್ಸವ, ಬಂಗಾರದ ರಥೋತ್ಸವ, ಉರುಳು ಸೇವೆ, ಪಂಚಿನ ಸೇವೆಗಳನ್ನ ಮಾಡಲಾಗುತ್ತೆ. ಈ ದಿನ ರಥದಲ್ಲಿ ಸರ್ವಾಭರಣ ಭೂಷಿತನಾದ ಮಹೇಶ್ವರನನ್ನ ದರ್ಶನ ಮಾಡೋದೇ ಬದುಕಿನ ಒಂದು ಅನಿರ್ವಚನೀಯ ಸಂಗತಿಯಾಗಿದೆ. ಆದರೆ ಈ ಬಾರಿ ಕೊರೋನಾ ವೈರಸ್ನ ಭೀತಿ ಇರೋದ್ರಿಂದ ಅತ್ಯಂತ ಸರಳವಾಗಿ ಯುಗಾದಿ ಉತ್ಸವವನ್ನ ಆಚರಿಸೋದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ನಿರ್ಧರಿಸಿದೆ. ಈ ಮಹಾಮಾರಿಯನ್ನ ನಿಯಂತ್ರಿಸೋದಕ್ಕೆ ಮಹದೇಶ್ವರನ ಎದುರು ಅನೇಕ ಹೋಮ ಹವನಗಳನ್ನ ಕೂಡ ಮಾಡಲಾಗ್ತಾ ಇದೆ. ಇನ್ನು ನಮ್ಮ ಕನ್ನಡ ಜಾನಪದ ಲೋಕದಲ್ಲಿ ಈ ಸ್ವಾಮಿಗೆ ರಚಿತವಾದ ಹಾಡುಗಳಿಗೆ ಲೆಕ್ಕವೇ ಇಲ್ಲ. ಚೆಲ್ಲಿದರು ಮಲ್ಲಿಗೆಯ ಬಾನಸೂರೇರಿ ಮ್ಯಾಗೆ, ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮೇಲೆ ದುಂಡು ಮಲ್ಲಿಗೆ, ಕಾನುಮಲೆ, ಜೇನುಮಲೆ, ಗುಂಜುಮಲೆ, ಗುರಗಂಜಿಮಲೆ, 77 ಮಲೆ ಮಾಯ್ಕಾರ ಮಾದಪ್ಪನ ಪಾದಕ್ಕೆ ಉಗೆ ಉಗೆ ಎನ್ನಿರೋ. ಹೀಗೆ ನಾನಾ ಉಕ್ತಿಗಳು ಈ ಮಾದಪ್ಪನ ಮಹಿಮೆಯನ್ನ ನಮಗೆ ತೋರುತ್ತವೆ.
ಸುಮಾರು 150 ಎಕರೆಗೂ ಹೆಚ್ಚು ವಿಸ್ತೀರ್ಣವನ್ನ ಹೊಂದಿರುವ ಈ ದೇವಸ್ಥಾನದ ನಡುವಿನಲ್ಲಿ ಭಕ್ತರು ಹರಕೆಯನ್ನ ತೀರಿಸುವ ಸಲುವಾಗಿ ಬಸವನ ಹಾದಿ ಮತ್ತು ನಾಗನ ಹಾದಿಯಲ್ಲಿ ನಡೆದುಕೊಂಡು ಹೋಗ್ತಾರೆ. ಇನ್ನು ಈ ದೇವಾಲಯದ ಮುಖ ಮಂಟಪದಲ್ಲಿ ಪ್ರಾಚೀನ ಕಾಲದ ವೀರಭದ್ರನ ವಿಗ್ರಹವೂ ಕೂಡ ಇದ್ದು, ಇಲ್ಲಿನ ಅರಣ್ಯವನ್ನ ಈ ಮಹದೇಶ್ವರ ಸ್ವಾಮಿಯ ಜೊತೆ ಈ ವೀರಭದ್ರ ಸ್ವಾಮಿಯು ರಕ್ಷಿಸ್ತಾ ಇದ್ದಾನೆ ಎಂದು ಹೇಳಲಾಗುತ್ತೆ. ಮಹದೇಶ್ವರ ಸ್ವಾಮಿಯನ್ನ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 9:30ರವರೆಗೆ ದರ್ಶನ ಮಾಡಬಹುದಾಗಿದ್ದು, ನಿತ್ಯ 3 ಹೊತ್ತು ದೇವರಿಗೆ ಅಭಿಷೇಕವನ್ನ ಮಾಡಲಾಗುತ್ತೆ. ಭಕ್ತಾದಿಗಳು ದೇವರಿಗೆ ಏಕವಾರ ರುದ್ರಾಭಿಷೇಕ, ಶಿವ ಅಷ್ಟೋತ್ತರ ಬಿಲ್ವಾರ್ಚನೆ, ಪಂಚಾಮೃತ ಅಭಿಷೇಕ, ಸಹಸ್ರ ರುದ್ರಾಭಿಷೇಕ ಸೇವೆ, ಉದೋಟ್ಟಿನ ಸೇವೆಯನ್ನ ಮಾಡಿಸಬಹುದಾಗಿದೆ. ಮಹದೇಶ್ವರನ ಪ್ರಸಾದವಾಗಿ ಲಾಡನ್ನ ಈ ಕ್ಷೇತ್ರದಲ್ಲಿ ವಿತರಿಸಲಾಗುತ್ತೆ. ಮಲೆ ಮಹದೇಶ್ವರನ ಈ ಕ್ಷೇತ್ರವು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿದೆ. ಮೈಸೂರಿನಿಂದ 138 ಕಿಲೋಮೀಟರ್, ಬೆಂಗಳೂರಿನಿಂದ 212 ಕಿಲೋಮೀಟರ್, ಕೊಳ್ಳೇಗಾಲದಿಂದ 72 ಕಿಲೋಮೀಟರ್, ಮಂಡ್ಯದಿಂದ 148 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರು ಮತ್ತು ಚಾಮರಾಜನಗರದಿಂದ ಈ ಕ್ಷೇತ್ರಕ್ಕೆ ಸಾಕಷ್ಟು ಬಸ್ ಸೌಲಭ್ಯ ಇದೆ. ಮಹದೇಶ್ವರನಿಗೆ ಪ್ರಿಯವಾದ ಶರಶ್ಚಂದ್ರ ಗಾತ್ರಂ ಗಣಾನಂದ ಪಾತ್ರಂ ತ್ರಿನೇತ್ರಂ ಪವಿತ್ರಂ ಧನೇಶಸ್ಯ ಮಿತ್ರಂ ಅಪರ್ಣ ಕಲತ್ರಂ ಸದಾ ಸಚ್ಚರಿತ್ರಂ ಶಿವಂ ಶಂಕರಂ ಶಂಭುಂ ಮೀಶಾನ ಮೀಡೆ ಎನ್ನುವ ಶ್ಲೋಕವನ್ನ ಪಠಿಸ್ತಾ ಸಾಧ್ಯವಾದ್ರೆ ನೀವು ಒಮ್ಮೆ ಗುಡ್ಡ ಬೆಟ್ಟಗಳ ಒಡೆಯನಾದ ಮಾದಪ್ಪನನ್ನ ದರ್ಶನ ಮಾಡಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspireKannada@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.